ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಅಂತ ನಿಮಗೆ ತಮ್ಮನೇಲಲ್ಲೇ ಗೊತ್ತಿರುತ್ತೆ. ಯೂಶಲಿ ಕಾಲೇಜ್ ಜಾಯಿನ್ ಆದಮೇಲೆ ಎಲ್ರಿಗೂ ಯೂನಿಫಾರ್ಮ್ ಕೊಡೋದು ಕಾಮನ್ನೇ. ಬಟ್ ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಯಾವ್ಯಾವ ಥರ ಯೂನಿಫಾರ್ಮ್ ಇರುತ್ತೆ. ಯೂಶಲಿ ಎಲ್ರಿಗೆ ಕೊಡೋದು 2 to 3 pairs, ಬಟ್ ನಮ್ಮದ್ರಲ್ಲಿ ತುಂಬ ಜಾಸ್ತಿ ಇದೆ. ಸೊ ಆ ಯೂನಿಫಾರ್ಮ್ಸ್ ಹೇಗಿರುತ್ತೆ ಆ್ಯಂಡ್ ಫಸ್ಟ್ ಡೇ ನಾನು ಯೂನಿಫಾರ್ಮ್ ಹಾಕ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೆಂಗಿರುತ್ತೆ ಎಲ್ಲ ಕ್ಯಾಪ್ಚರ್ ಮಾಡೋಣ ಬನ್ನಿ. ಅಂದರೆ ನಮ್ಮ ಅಣ್ಣನೂ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆಗಿದ್ದಾಗ ಅವನಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಯೂಟ್ ಕೊಟ್ಟು, ಬ್ಲ್ಯಾಕ್ ಸ್ಯೂಟ್ ವಿತ್ ಬ್ಲ್ಯಾಕ್ ಫಾರ್ಮಲ್ ಪ್ಯಾಂಟ್ ವಿತ್ ವೈಟ್ ಶರ್ಟ್ ಕೊಟ್ಟು ಒಂದು ಶೆಫ್ ಏನದು ಅಟೈರ್ ಕೊಟ್ಟಿದ್ರು. ಶೆಫ್ ಕೋಟ್ ಮತ್ತು ಏಪ್ರಾನ್, ಅದಕ್ಕೆ ಪ್ಯಾಂಟ್ ಎಲ್ಲ ಅವನಿಗೆ ಕೊಟ್ಟು 2 pairs. ಬಟ್ ನಮಗೆ 3 pairs ಕೊಟ್ಟಿದ್ದಾರೆ. ಅಂದರೆ 3 ಥರದ್ದು ಕೊಟ್ಟಿದ್ದಾರೆ. ಅದರಲ್ಲೆಲ್ಲ ಒಂದೊಂದು ಥರದಲ್ಲೂ 2 pairs ಇರುತ್ತೆ. ಸೊ ನಮಗೆ ಇದು ಫಸ್ಟ್ ನನಗೆ ತುಂಬ ಇಷ್ಟ ಆಗೋದೆ ಬ್ಲ್ಯಾಕ್ ಆ್ಯಂಡ್ ವೈಟ್, ಕ್ಲಾಸಿಕ್ಕಾಗಿ ಕಾಣುತ್ತೆ. ಸೊ ದಿಸ್ ಇಸ್ ದ ಫಾರ್ಮಲ್ ಕೋಟ್. ಇದಕ್ಕೆ ವೈಟ್ ಫುಲ್ ಶರ್ಟ್, ಇದು ಯೂಶಲಿ ಎಲ್ಲ ಕಡೆ ಹಾಕ್ತಾರೆ. ಆ್ಯಂಡ್ ಇದಕ್ಕೆ ಬ್ಲ್ಯಾಕ್ ಫಾರ್ಮಲ್ಸ್. ಸೊ ಇವತ್ತು ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಲೇಸರ್ಸ್ ಬಿಟ್ಟು ಎಲ್ಲದೂ 2 pairs ಕೊಟ್ಟಿದ್ದಾರೆ. ಸೊ ನೋಡಿ, 2 shirts, 2 black ಫಾರ್ಮಲ್ ಪ್ಯಾಂಟ್ಸ್. ಸೊ ನಮ್ಮ ಅಳತೆಗೆ ಐ ಹೋಪ್ ಸೊ ಇದು ನಂಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಹೇಳಿ. ಸೊ ದ ನೆಕ್ಸ್ಟ್ ಪೇರ್ ಬಂದು ಬ್ಲೂ ಕಲರ್ ಬ್ಲೇಸರ್ಸ್ನ ಕೊಟ್ಟಿದ್ದಾರೆ. ಲೈಟ್ ಬ್ಲೂ ಶರ್ಟ್, ಫುಲ್ ಸ್ಲೀವ್ ಶರ್ಟ್, ಫಾರ್ಮಲ್ ಶರ್ಟ್ ಆ್ಯಂಡ್ ಫಾರ್ಮಲ್ ಪ್ಯಾಂಟ್. ಸೊ ಇದು ಹಾಗೇನೆ. ಸೊ ಇದು ಕೂಡ ನೋಡ್ಬೋದು 2 pairs ಕೊಟ್ಟಿದ್ದಾರೆ. ಬ್ಲೂ ಡಾರ್ಕ್ ಬ್ಲೂ ಫಾರ್ಮಲ್ ಪ್ಯಾಂಟ್ಸ್ ವಿತ್ ಲೈಟ್ ಬ್ಲೂ ಫಾರ್ಮಲ್ ಶರ್ಟ್ಸ್, ಇದನ್ನು 2 pairs ಕೊಟ್ಟಿದ್ದಾರೆ. ಈ ಕೋಟ್ ಏನಿದೆ ಇದು ಹೌಸ್ ಕೀಪಿಂಗ್ ಪ್ರಾಕ್ಟಿಕಲ್ಸ್ ಟೈಮಲ್ಲಿ ಹಾಕೋಬೇಕಾಗತ್ತೆ. ನಮಗೆ ಹೌಸ್ ಕೀಪಿಂಗ್ ಸಬ್ಜೆಕ್ಟ್ಗೆ ವಿ ಹ್ಯಾವ್ ಬ್ಲೂ ಕಲರ್ ಏಪ್ರಾನ್. ಹೌಸ್ ಕೀಪಿಂಗ್ ಅಂತ ಅಂದರೆ ಬೆಡ್ ಮೇಕಿಂಗ್, ಕ್ಲೀನಿಂಗ್ ಅದೆಲ್ಲ ಬರುತ್ತೆ. ಆ ಟೈಮಲ್ಲಿ ಇದನ್ನು ಹಾಕೋಬೇಕು. ಇದು 2 pairs ಕೊಟ್ಟಿರ್ತಾರೆ. ಇದು 2 pairs ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಪ್ರಾಕ್ಟಿಕಲ್ಸ್ ಮಾಡೋ ಟೈಮಲ್ಲಿ ಹಾಕೋಬೇಕು. ಪ್ರತಿಯೊಂದು ಯೂನಿಫಾರ್ಮು ಒಂದೊಂದು ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಇದ್ದಾಗ ಹಾಕೋಬೇಕಾಗುತ್ತೆ. ಫ್ರಂಟ್ ಆಫೀಸ್ F&B ಅಂತ ಬಂದಾಗ ನಾವು ಯಾವಾಗಲೂ ಬ್ಲ್ಯಾಕ್ ಹೋಗಬೇಕು ಅಂತ ಅನ್ಸುತ್ತೆ. ಯೂಶಲಿ ನೀವು ನೋಡ್ಬೋದು 5 star ಹೋಟೆಲ್ಸಲ್ಲೂ ಅಷ್ಟೇ F&B ಮ್ಯಾನೇಜರ್ಸ್ ಅವರೆಲ್ಲ ಯೂಶಲಿ ಬ್ಲ್ಯಾಕ್ ಬ್ಲೇಸರ್ಸ್ ವಿತ್ ಬ್ಲ್ಯಾಕ್ ಟ್ರೌಸರ್ಸ್, ವೈಟ್ ಶರ್ಟ್ ಹಾಕೊಂಡಿರ್ತಾರೆ. ಸೊ ಆ ಥರದ ಬೇಸಿಸ್ ಮೇಲೇ ನಮ್ಗೆ ಯೂನಿಫಾರ್ಮ್ ಕೊಡೋದು. ಇಲ್ಲಿ ಏಪ್ರಾನ್ ಇದೆ. ಸೊ ಏಪ್ರಾನ್ ಕಟ್ಕೊಳ್ಳೋದು. ಶೆಫ್ ಶೂಸ್, ಕಿಚನ್ ಶೂಸ್. ಸೊ ಇದು ಏನಕ್ಕೆ ಕಿಚನಲ್ಲಿ ಯೂಸ್ ಮಾಡ್ತಾರೆ ಅಂತ ನನಗೆ ನನ್ನ ಫ್ರೆಂಡ್ ಹೇಳಿದ್ದು. ಐ ಡೋಂಟ್ ನೋ ದಟ್ ಈಸ್ ಅಪ್ರೋಪ್ರಿಯೇಟ್ ಆರ್ ನಾಟ್, ಬಟ್ ಒಂದು ಸೆನ್ಸ್ ಇತ್ತು ಅಂತ ಅನಿಸ್ತು. ನಾವು ನೈಫಲ್ಲೆಲ್ಲ ಕಟ್ ಮಾಡ್ಬೇಕಾದ್ರೆ ಇದು ಬಿದ್ದರೆ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಹೇಳ್ದ. ಐ ಡೋಂಟ್ ನೋ, ಬಟ್ ದಿಸ್ ಇಸ್ ದ ಶೂಸ್. ವೆರಿ ಕಂಫರ್ಟಬಲ್ ಆಗಿದೆ. ಅಪ್ಪನ ರಿಯಾಕ್ಷನ್ ನೋಡೋಣ. ಸೂಪರ್ ಆಗಿದೆ. ಅಪ್ಪ ಲೂಸ್ ಇದೆ ಅಪ್ಪ. ಕರೆಕ್ಟ್ ಆಗಿದೆ ಬೇಡ, ಏನಿಲ್ಲ, ಕರೆಕ್ಟ್ ಆಗಿದೆ. ಚೆನ್ನಾಗಿ ಕಾಣ್ತಾ ಇದೆಯಾ? ಕರೆಕ್ಟ್ ಆಗಿದೆ. ಹೆಂಗ್ ಕಾಣ್ತಾ ಇದೆ? ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಇನ್ನೇನು ಕರೆಕ್ಟ್ ಆಗಿಲ್ಲ, ಹೆಂಗ್ ಕಾಣ್ತಾ ಇದೆ? ಚೆನ್ನಾಗಿದೆ. 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 ಚೆನ್ನಾಗಿದ್ಯಾ? ಬಾಸ್ ಲುಕ್ ಇದೆ. ಹೌದಾ? ಉಸಿರು ಕಟ್ತಾ ಇದೆ ಮಮ್ಮ. ಬಿಚ್ಕೋ. ಒಂದು ಬಟನ್ ಅಷ್ಟೇ ಒಂದು ಬಟನ್ ಬಿಚ್ಕೋ ಸಾಕು. ಬಿಚ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆಯಾ? ಖುಷಿ ಇಲ್ಲಿ ನೋಡು. ನಾನು ಹೆಂಗಿದೆ? ಚೆನ್ನಾಗಿ ಕಾಣ್ತಾ ಇದೆಯಾ? ಫೈನಲ್ ಲುಕ್ ನೋಡೋಣ. ಅದಕ್ಕಿಂತ ಫಸ್ಟ್ ನಮ್ಮ ಮಂಗಳಸೂತ್ರ ಹಾಕ್ಕೊಳ್ಳೋಣ. ಈ ಬ್ಲೇಸರ್ಗೆ ಟೈ ಕೂಡ ಬರುತ್ತೆ. ಅದನ್ನು ಇನ್ನೂ ಕೊಟ್ಟಿಲ್ಲ ನಮಗೆ. ಕೊಡೋ ತನಕ ವಿ ಆರ್ ವೇರಿಂಗ್ ಓನ್ಲಿ ದಿಸ್ ಮಚ್. ಸೊ ನೋಡಿ, ದಿಸ್ ಇಸ್ ಮೈ ಔಟ್ಫಿಟ್. ಇದು ನನ್ನ ಯೂನಿಫಾರ್ಮ್. ಸೊ ಯೂಶಲಿ ಹಿಂಗೇನೆ ಎಲ್ಲ ಹೋಟೆಲ್ಸಲ್ಲಿ ಮ್ಯಾನೇಜರ್ಸ್ ಎಲ್ಲರೂ. ಸೊ ನನಗೆ ಇನ್ನೂ ಸ್ವಲ್ಪ ಲೂಸ್ ಅನಿಸ್ತಾ ಇದೆ, ಬಟ್ ಕಾಂಟ್ ಹೆಲ್ಪ್. ಸೊ ಈ ಯೂನಿಫಾರ್ಮ್ ಬಂದು ರೆಗ್ಯುಲರ್ ಯೂನಿಫಾರ್ಮ್. ನಾನು ನಿನ್ನೆ ಹಾಕ್ಕೊಂಡಿದ್ದು ಯೂನಿಫಾರ್ಮ್ ಬಂದು F&B ಸರ್ವಿಸ್ಗೆ ಹಾಕ್ಕೊಳ್ಳೋ ಯೂನಿಫಾರ್ಮ್. ಅದು ಬರೀ F&B ಪ್ರಾಕ್ಟಿಕಲ್ಸ್ ಇದ್ದಾಗ ಹಾಕೋಬೇಕು. F&B ಅಂದರೆ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ, ಫುಡ್ ಆ್ಯಂಡ್ ಬೆವ್ರೇಜ್ ಆ ಟೈಮಲ್ಲಿ.
ಸೊ ಈ ಲೋಗೋ ಇದೆಯಲ್ಲ, ಈ ಲೋಗೋನ ನಾವು ರಿಮೂವ್ ಮಾಡ್ಬೋದು. ನಿಶ್ಚಯ ಹುಕ್ ಹಾಕಿರ್ತಾರೆ. ದಟ್ಸ್ ಇಟ್. ಕೊಟ್ಟಿದ್ದಾರೆ ಬ್ಲೇಸಸ್ ಎಲ್ಲ 3 years ಇದನ್ನ ಯೂಸ್ ಮಾಡಬೇಕು. ಹಾಗಾಗಿ ಎಸ್. ಸೊ ಈ ಒಂದು ಬ್ಲೂ ಬ್ಲೇಸರ್ ಏನಿದೆ ಇದನ್ನ ಯಾವಾಗ ಹಾಕೋಬೇಕು ಅಂತ ಅಂದರೆ, ನಮಗೆ ಫ್ರಂಟ್ ಆಫೀಸ್ ಇದ್ದಾಗ, ಥಿಯರಿ ಕ್ಲಾಸಸ್, ಫ್ರಂಟ್ ಆಫೀಸ್ ಇವೆಂಟ್ಸ್ ಪ್ರಾಕ್ಟಿಕಲ್ಸ್ ಇದ್ದಾಗ, ಫ್ರಂಟ್ ಆಫೀಸ್ ಪ್ರಾಕ್ಟಿಕಲ್ಸ್ ಇದ್ದಾಗ ಬೇರೆ, ಇದಕ್ಕೆ ಕಲ್ನರಿ ಆರ್ಟ್ಸ್ ಆ್ಯಂಡ್ FNB ಬೇರೆದಿದೆ. ಸೊ ಇದು ನನ್ನ ರೆಗ್ಯುಲರ್ ಯೂನಿಫಾರ್ಮ್. ಯಾಕಂದರೆ ಡೈಲಿ ಪ್ರಾಕ್ಟಿಕಲ್ಸ್ ನಮಗೆ FNB ಇರೋದು ಯೂಶಲಿ ಥರ್ಸ್ಡೇ ಆರ್ ಫ್ರೈಡೆ, ಆ್ಯಂಡ್ ಕಲ್ನರಿ ಇರೋದು ಥರ್ಸ್ಡೇ ಆರ್ ಫ್ರೈಡೆ. ಅದೆರಡು ದಿನದಲ್ಲೇ ನಾವು ಯೂನಿಫಾರ್ಮ್ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ರೆಗ್ಯುಲರಾಗಿ ಈ ಯೂನಿಫಾರ್ಮ್ ಇರುತ್ತೆ. ಸೊ ಇವಾಗ ನಾನು ವೈಟ್ ಶರ್ಟ್ ವಿತ್ ಬ್ಲ್ಯಾಕ್ ಚೆಕ್ಸ್ ಪ್ಯಾಂಟ್ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಬ್ಲ್ಯಾಕ್ ಚೆಕ್ಸ್ ಪ್ಯಾಂಟ್ ವಿತ್ ವೈಟ್ ಶರ್ಟ್. ಈ ಬ್ಲ್ಯಾಕ್ ಚೆಕ್ಸ್ ಪ್ಯಾಂಟ್ಗೆ ನಮಗೆ ಶೆಫ್ ಕೋಟ್ ಬರುತ್ತೆ. ಶೆಫ್ ಕೋಟ್ ಮತ್ತೆ ಶೆಫ್ ಕ್ಯಾಪ್ ಬರುತ್ತೆ. ಶೆಫ್ ಕೋಟ್ ಮತ್ತು ಶೆಫ್ ಕ್ಯಾಪ್ ಕೊಟ್ಟಿಲ್ಲ, ಹಾಗಾಗಿ ನಮಗೆ ವೈಟ್ ಶರ್ಟ್ ಜೊತೆ ಇದನ್ನು ಪೇರಪ್ ಮಾಡಿಕೊಂಡು ಇದ್ರ ಮೇಲೆ ನಾವು ಏಪ್ರಾನ್ ಏನು ಕೊಟ್ಟಿದ್ದಾರೆ ಅದನ್ನು ಹಾಕ್ಕೊಂಡು ನಾವು ಕಲ್ನರಿ ಆರ್ಟ್ಸ್ ಪ್ರಾಕ್ಟಿಕಲ್ಸ್ನ ಮಾಡ್ತೀವಿ. ಕಲ್ನರಿ ಆರ್ಟ್ಸ್ ಪ್ರಾಕ್ಟಿಕಲ್ಸ್ ಅಂದರೆ ಕಿಚನ್ನಲ್ಲಿ ಮಾಡೋ ಅಂಥ ಕೆಲಸಗಳು, ಕುಕ್ಕಿಂಗ್ ಅದೆಲ್ಲ ಬರುತ್ತೆ. ಸೊ ಹಾಗಾಗಿ ಇದು ನನ್ನ ಯೂನಿಫಾರ್ಮ್ ವ್ಲಾಗ್ ಆಗಿತ್ತು. ಯಾವ್ಯಾವ ಯೂನಿಫಾರ್ಮ್ ಯಾವಾಗ ಹಾಕ್ಕೊಳ್ಳೋದು ಅಂತ ಹೇಳಿ. ನಮಗೆ ಬಾಕಿ ಕೊಡಬೇಕಾಗಿರೋದು ಶೆಫ್ ಕೋಟ್, ಕ್ಯಾಪ್ ಮತ್ತು ಟೈ ಅಷ್ಟೇ. ಇದೆಲ್ಲ ಕೊಟ್ಟರೆ ಕಂಪ್ಲೀಟ್ ಆಗುತ್ತೆ. ಸೊ ಇದು ಒಂದು ಯೂನಿಕ್ ಆಗಿರೋ ಒಂದು ಕೋರ್ಸ್ ಆಗಿರೋದ್ರಿಂದ ಯೂನಿಫಾರ್ಮ್ ಹೇಗಿರುತ್ತೆ ಅಂತ ತಿಳಿಸೋ ಪ್ರಯತ್ನ ನಾನು ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಈ ಒಂದು ಕೋರ್ಸ್ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಅಂದರೆ ನನ್ನ ವ್ಲಾಗ್ಸ್ನ ನೀವು ಫಾಲೋ ಮಾಡಿ ನೋಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.